ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಪಕ್ಷದ JDMP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣವರು, ಜೊತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸರ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕೃಷಿ ಜಮೀನುಗಳಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೈಜ ಸತ್ಯವನ್ನ ಅರ್ಥಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು, ಕರಾವಳಿ ಇರ್ಬೋದು, ಅದರಲ್ಲೂ ಹಳೆಯ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತನಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಎಲ್ಲರ ಒಂದು ವಿರೋಧ ಹೊಂದಿದ್ದು, ಒಂದು ರೈತರ ಹೊಲಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ, ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡುವುದು. ಅದೇ ರೀತಿ ಈ ವರ್ಷ ಅನಾವೃಷ್ಟಿ ಆಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬಿಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನ ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mm ಕುಸಿತು, ಈ ವರ್ಷ ಅದು 70 mm ಕುಸಿತೋಗಿತ್ತು. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತೋ ಬಂದಿದೆ. ಇವೆಲ್ಲವನ್ನ ನೋಡುವಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನ ಮಾಡ್ತಕ್ಕಂಥದಕ್ಕೆ ರೈತರು ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಇವತ್ತು ಚೂರು ಕೂಡ ಇವತ್ತು ಹೊಲಗದ್ದೆಗಳಲ್ಲಿ ನೀರಿಲ್ಲ. ಅಂದ್ರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ಹಿಂದೂ ಬೆಳೆಗಾರರು ಕೂಡ ಬಹಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಆಗಿದೆ. ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಯಾಕೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು, ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಅಂದ್ರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥ ಕೈಯಾರೆ ಹತ್ತಿಯನ್ನ ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ಯಾವ ಅಂಶ ಇಲ್ಲ, ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನ ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ ಇದು ನಾವು ಹೇಳ್ತಿರ್ತಕ್ಕಂಥ ವರದಿಯಲ್ಲ, ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ
ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ ವರದಿ ಮುಳುಗಡೆ ತಿಳಿಸ್ತಾ ಇದೆ. ಇದು ಸರ್ಕಾರ ಅಧಿಕೃತವಾಗಿ ಇದನ್ನ ಹೊರಗಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಎದುರು ಮೇಲೆ ಮತ್ತೊಮ್ಮೆ ಹೊತ್ಕೊಂಡಿದ್ದಾರೆ. ಇದನ್ನ ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಹಣ ಇಟ್ಟೋ ಅಥವಾ ಮತ್ತೆ ಯಾವ ತರ ಇವತ್ತು ಸಾಲ ತಗೊಂಡಿದ್ರೆ ಕೊನೆಗೆ ಅವ್ರ ಆಸ್ತಿಗಳ ಜಪ್ತಿ ಆಗಬಾರದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನ ತಗೊಂಡು ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೆ ಸಿಗ್ಬೇಕಾಗಿತ್ತು. ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗ್ಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಿಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನ ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದ್ರೆ ಮೇವು ಬ್ಯಾಂಕ್ಸ್ ಅನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು.